ಇವತ್ತು ಏಪ್ರಿಲ್ 24 ಅಣ್ಣವ್ರ ಬರ್ತಡೆ. ಏನ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡ್ ಬರ್ತಾ ಇದ್ದೆ. ನಮ್ಮ ಏರಿಯಾ ಮುಂದೆ ರಾಜ್ಕುಮಾರ್ ಕಟೌಟ್ಗೆ ಹಾರ ಹಾಕಿ ಪೂಜೆ ಮಾಡಿದ್ರು, ನೋಡಿ ಖುಷಿ ಆಯ್ತು. ಮನೇಲಿ ನಮ್ಮಮ್ಮ ಅಣ್ಣವ್ರ ಬರ್ತಡೆ ಸ್ಪೆಷಲ್ಗೆ ಒಬ್ಬಟ್ಟು ಮಾಡಿದ್ರು. 4 ಒಬ್ಬಟ್ಟು ಜೊತೆಗೆ ಬಿಸಿ ಬಿಸಿ ಮುದ್ದೆ ತಿನ್ಬಿಟ್ಟು ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಕ್ಲಾಸ್ ಕಡೆ ಹೊರಟೆ. ಈ ಯಾರು ಕೇಳಿದಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ಸುಳ್ಳು ಹೇಳಬಾರ್ದು, ಕಳ್ತನ ಮಾಡಬಾರ್ದು, ಮೋಸ ಮಾಡಬಾರ್ದು, ಕಷ್ಟಪಟ್ಟು ದುಡ್ಡು ತಿನ್ಬೇಕು ಅಂತ ಪದೇ ಪದೇ ಹೇಳ್ತಾನೆ ಇದ್ರು. ಯಾಕೆಂತ ನಮ್ಗೆ ಇವಾಗ ಅರ್ಥ ಆಗ್ತಿದೆ. ಅಂದಾಗೆ ಇವರೇ ನಮ್ಮ ತಂದೆ ವ್ಯಾಪಾರ ಮಾಡ್ತಾರೆ. ಅವ್ರಿಗೆ ಪ್ರತಿದಿನ ಬೆಳಗ್ಗೆ ನಾನು ಊಟ ಕೊಟ್ಟು ನನ್ನ ಕೆಲ್ಸಕ್ಕೆ ನಾನು ಹೋಗ್ತೀನಿ. ಸೊ ಹಾಗೆ ಹೋಗುವಾಗ ಹೂವು ತಗೊಂಡು ಕ್ಲಾಸಲ್ಲಿ ದೇವ್ರ ಪೂಜೆಗೆ ರೆಡಿ ಮಾಡಿ ನೆಕ್ಸ್ಟ್ ಮಂತ್ ಕಾಂಪಿಟೇಷನ್ ಮತ್ತೆ 21st ಇಯರ್ಸ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ದೇವರೇ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಂಡೆ. ಓಕೆ, ಇವತ್ತು ಯಾವ ಮೂವಿ ನೋಡ್ತೀರಾ? ರಾಜ್ಕುಮಾರ್ ಪಿಕ್ಚರ್ ನೋಡ್ತೀರಾ ಅಂತಂದ್ರೆ ಹಾರರ್ ಮೂವಿ ಹಾಕಿ ಅಂತ ಕೇಳ್ತಿದ್ದಾರೆ. ಆದ್ರೂ ಬಿಡ್ಲಿಲ್ಲ. ರಾಜ್ಕುಮಾರ್ ಮೂವಿದು ಒಂದ್ ಸೀನ್ ಆದ್ರೂ ಹಾಕೋಣ ಇವತ್ತು ಅಂದ್ಬಿಟ್ಟು ತೋರಿಸ್ದೆ ಮಕ್ಳಿಗೆ. ತುಂಬಾ ಜನ ಮಕ್ಳು ಭಾವುಕರಾಗೋದ್ರು. ನಮ್ಮ ಮಕ್ಕಳು ಒಳ್ಳೆ ಸಂಸ್ಕೃತಿ ಮತ್ತೆ ಒಳ್ಳೆ ನಡತೆ ಕಲಿಬೇಕು ಅಂದ್ರೆ ದಯವಿಟ್ಟು ರಾಜ್ಕುಮಾರ್ ಪಿಕ್ಚರ್ಗಳನ್ನ ತೋರಿಸಿ. ಯಾಕಂದ್ರೆ ರಾಜ್ಕುಮಾರ್ ಅವರು ಯಾವುದೇ ಸಿನಿಮಾದಲ್ಲೂ ಒಂದು ಪೀಡಿಸೋದೋ ಕ್ಯಾರೆಕ್ಟ್ರು, ಒಂದು ಮದ್ಯಪಾನ ಮಾಡೋ ಕ್ಯಾರೆಕ್ಟ್ರು ಯಾವತ್ತೂ ಮಾಡಿಲ್ಲ. ಮಕ್ಕಳು ರಾಜ್ಕುಮಾರ್ ಸಿನಿಮಾ ನೋಡಿದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಸಂದೇಶ ಕಲ್ತ್ಕೊಂತಾರೆ, ಒಂದು ಒಳ್ಳೆ ಮಾನವೀಯತೆ ಮೌಲ್ಯಗಳನ್ನ ಕಲ್ತ್ಕೊಂತಾರೆ ಅನ್ನೋದು ನನ್ನ ಅನಿಸಿಕೆ. ನಮ್ಮ ಡ್ಯಾನ್ಸ್ ಸ್ಟುಡಿಯೋ ಕಡೆಯಿಂದ ಅಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಅವ್ರು ನಡೆದಿದ್ದ ದಾರಿ ನಮ್ಗೆಲ್ಲ ಮಾದರಿ ಆಗ್ಲಿ ಅಂತ ಆಶಿಸ್ತೀನಿ.